ಎಸ್ಕೆ ಸೂಪರ್ ಟಿಎಂಟಿ, ದ ಲಾಂಗ್ ಲೈಫ್ ಟಿಎಂಟಿ. ತುಮಕೂರಿನಲ್ಲಿ ಗೃಹ ಸಚಿವರು ಜನತಾ ದರ್ಶನವನ್ನ ನಡೆಸ್ತಾ ಇದ್ರು. ಈ ಸಂದರ್ಭದಲ್ಲಿ ಅಲ್ಲಿ ಭಾರಿ ಹೈ ಡ್ರಾಮಾ ಗೃಹ ಸಚಿವರ ಹೆದರೇ ನಡೆಯಿತು. ಮನವಿ ಕೊಡಲು ಬಂದಂತಹ ಕೆಆರ್ಎಸ್ ಪಕ್ಷದ ಮುಖಂಡರನ್ನ ದರದರನೇ ಎಳ್ಕೊಂಡು ಹೋಗಿದ್ದಾರೆ ಪೊಲೀಸರು. ನಗರ ಕೇಂದ್ರ ಗ್ರಂಥಾಲಯದಲ್ಲಿ ಜನತಾ ದರ್ಶನವನ್ನ ಮಾಡಲಾಗ್ತಾ ಇತ್ತು. ಆ ಹಂತದಲ್ಲಿ ಕೆಆರ್ಎಸ್ ಪಕ್ಷದ ರಾಜ್ಯ ಉಪಾಧ್ಯಕ್ಷ ಶ್ಯಾಮಸುಂದರ್ ಅನ್ನೋರು ಬಂದಿದ್ದಾರೆ. ಅವರು ಒಂದು ದೂರನ್ನ ಕೊಡಲಿಕ್ಕೆ ಬಂದಿದ್ರು. ಗಣಿ ಬಾಧಿತ ಪ್ರದೇಶದ ಹಣ ದುರ್ಬಳಕೆ ಆರೋಪ ಅವರದ್ದಾಗಿದೆ. ಡಿಸಿ ಶುಭಾ ಕಲ್ಯಾಣ್ ಮತ್ತು ಎಸ್ಪಿ ಅಶೋಕ್ ವರ್ಗಾವಣೆ ಆಗಬೇಕು ಅನ್ನೋದು ಮನವಿಯಲ್ಲಿರುವಂತಹ ಅಂಶ. ಕಾರಣ ಇಷ್ಟೇ, 2.5 ವರ್ಷ ಆಗಿದೆ. ಆದರೂ ಕೂಡ ಡಿಸಿ ಎಸ್ಪಿಯನ್ನ ಅಲ್ಲೇ ಜಿಲ್ಲೆಯಲ್ಲೇ ಠಿಕಾಣಿ ಹೂಡಿದ್ದಾರೆ, ಅವ್ರನ್ನ ವರ್ಗಾವಣೆ ಮಾಡಿಲ್ಲ. ಹಾಗಾಗಿ ದಯಮಾಡಿ ವರ್ಗಾವಣೆ ಮಾಡಿ ಅನ್ನುವಂಥ ಮನವಿ ಅದಾಗಿತ್ತು. ಆದರೆ ಪೊಲೀಸರು ಅದಕ್ಕೆ ಅವಕಾಶನೇ ಮಾಡಿಕೊಟ್ಟಿಲ್ಲ. ವಿಷಯ ತಿಳಿತಿದ್ದ ಹಾಗೆ ಅವರು ಅಲ್ಲಿಂದ ವಶಕ್ಕೆ ಪಡ್ಕೊಂಡಿದ್ದಾರೆ. ವಿಡಿಯೋ ಮಾಡಿದ್ರೆ ನೀವು ಹಿಡ್ಕೊಂಡು ಹೋಗ್ಬಿಟ್ರೆ ಏನರ್ಥ? ಅಲ್ಲ, ವಿಡಿಯೋ ಮಾಡೋಕ್ಕೆ ಅವಕಾಶ ಇಲ್ವಾ ಪ್ರಜಾಪ್ರಭುತ್ವದಲ್ಲಿ? ಏನಿದು ದಬ್ಬಾಳಿಕೆ? ಗೃಹ ಮಂತ್ರಿ ಮುದ್ರಣೆ ಈ ಥರ ಗೃಹ ಮಂತ್ರಿ ಗಣಿ ಬಾಧಿತ ಪ್ರದೇಶದ ಹಣ ದುರ್ಬಳಕೆ ಆರೋಪ ಮತ್ತು ಡಿಸಿ ಎಸ್ಪಿ ಅವರನ್ನ ವರ್ಗಾವಣೆ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಮನವಿಯನ್ನ ಕೆಆರ್ಎಸ್ ಪಕ್ಷದ ರಾಜ್ಯ ಉಪಾಧ್ಯಕ್ಷ ಶ್ಯಾಮಸುಂದರ್ ಅವರು ಕೊಡಕ್ಕೆ ಬಂದಿದ್ರು. ಆ ಸಂದರ್ಭದಲ್ಲಿ ಅವರು ವಿಡಿಯೋ ಮಾಡ್ಕೊಳ್ತಿದ್ದಾರೆ ಗೃಹ ಸಚಿವರ ಮುಂದೆ ಹೋದಾಗ. ಇದನ್ನ ಪೊಲೀಸರು ತಡೆಯೋದಕ್ಕೆ ಪ್ರಯತ್ನಿಸಿದ್ದಾರೆ. ಆದರೂ ಅವರು ವಿಡಿಯೋ ಮಾಡೋದನ್ನ ನಿಲ್ಲಿಸಿಲ್ಲ. ಹಾಗಾಗಿ ಅವ್ರನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ನಾನು ಮಲ್ಲಿಕಾರ್ಜುನ್ ಭಟ್ರಳ್ಳಿ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ರಾಜ್ಯ ಕಾರ್ಯದರ್ಶಿ. ಮತ್ತು KRS ಪಕ್ಷದ ಹಲವಾರು ಸೈನಿಕರು ಇವತ್ತಿನ ಜನಸ್ಪಂದನ ಸಭೆಗೆ ಅರ್ಜಿ ಕೊಡ್ಲಿಕ್ಕೆ ಬಂದಿದ್ದು. ಉಸ್ತುವಾರಿ ಸಚಿವರಾದಂಥ ಜಿ ಪರಮೇಶ್ವರ್ ಅವ್ರನ್ನ ಭೇಟಿ ಮಾಡಲೇಬೇಕು, ಖುದ್ದಾಗಿ ಭೇಟಿ ಮಾಡಿ ಈ ಜಿಲ್ಲೆಯ ಸಮಸ್ಯೆಗಳನ್ನು ಅಹವಾಲುಗಳನ್ನು ಹೇಳಬೇಕು ಅಂತ ಬಂದಿದ್ವಿ. ಅದರಲ್ಲಿ ಭಾಳ ಮುಖ್ಯವಾದಂಥದ್ದು ಅಂದರೆ ತುಮಕೂರು ಜಿಲ್ಲೆಯ SP ಮತ್ತು DC ಅವ್ರನ್ನ ಮೊದಲು ಈ ಜಿಲ್ಲೆಯಿಂದ ವರ್ಗಾವಣೆ ಮಾಡಿ ಅಂತ ಅಧಿಕೃತವಾಗಿ ನಾವು ಪತ್ರವನ್ನು ಕೊಡೋದಕ್ಕೆ ಅಂತಲೇ ಬಂದಿದ್ದು. ಹಲವಾರು ರೀತಿಯ ನ್ಯೂನತೆಗಳಿದೆ. ತುಮಕೂರು ಜಿಲ್ಲಾಧಿಕಾರಿ ಮೇಲೇ ಚಾರ್ಜ್ ಶೀಟ್ ಇದೆ ಈಗ, ಅಂದರೆ ಆರೋಪಗಳಿದ್ದಾವೆ. ತುಮಕೂರು ಜಿಲ್ಲಾಧಿಕಾರಿಗಳು ತಮ್ಮ ಡಿಜಿಟಲ್ ಸಹಿಯನ್ನೇ ದುರ್ಬಳಕೆ ಮಾಡಿಕೊಂಡು ಸರ್ಕಾರಿ ಭೂಮಿಯನ್ನು ಪರಭಾರೆ ಮಾಡಿರ್ತಕ್ಕಂಥ ನೌಕರನ ವಿರುದ್ಧ ಇವತ್ತಿನ ತನಕ ಅವರು ಅದಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಪೊಲೀಸರು ಗರಂ ಆಗೋ ಕಾರಣ ವಿಡಿಯೋ ಮಾಡ್ತಿದ್ರು ಅಂತನಾ ಅಥವಾ ತಂದಿದ್ದಂತಹ ಮನವಿ ಅವ್ರನ್ನ ಕೆರಳುವಂತೆ ಮಾಡ್ತಾ? ಎಸ್ ದಿವ್ಯಾ, ಪೊಲೀಸರು ಗರಂ ಆಗಿರುವಂತದ್ದು ಒಂದು ಕಡೆ ಫೇಸ್ಬುಕ್ ಲೈವ್ ಕೊಡ್ತಾ ಇರುವಂತದ್ದು, ಇನ್ನೊಂದು ಕಡೆ ಪೊಲೀಸರು ಮತ್ತು DC ವಿರುದ್ಧನೇ ಮನವಿ ತಂದಿದ್ದಾರೆ ಅನ್ನುವಂತ ಒಂದು ಕಾರಣದಿಂದ ಗರಂ ಆಗಿದ್ದು ಎನ್ನುವಂಥದ್ದು ಅವರು ಆರೋಪ ಮಾಡ್ತಾ ಇರುವಂತದ್ದು. ಅಂದ್ರೆ KRS ಪಕ್ಷದ ಮುಖಂಡರು ಆರೋಪ ಮಾಡ್ತಾ ಇರುವಂತದ್ದು. ಇವತ್ತು ಬೆಳಗಿನಿಂದ ಕೂಡ 11 ಗಂಟೆಯಿಂದ ನಿರಂತರವಾಗಿ ತುಮಕೂರು ನಗರ ಕೇಂದ್ರ ಗ್ರಂಥಾಲಯದಲ್ಲಿ ಜನತಾ ದರ್ಶನ ಕಾರ್ಯಕ್ರಮ ನಡೀತಾ ಇತ್ತು. ಸಾವಿರಾರು ಸಂಖ್ಯೆಯಲ್ಲಿ ಸಾರ್ವಜನಿಕರು ಬಂದಿದ್ರು, ಹವಾಲುಗಳನ್ನು ಕೊಟ್ಟಿದ್ರು. ಆದ್ರೆ ಇದರಲ್ಲೂ ಕೂಡ ಇವರು KRS ಪಕ್ಷದ ಮುಖಂಡರು ಕೂಡ ಹವಾಲವನ್ನು ಹೊತ್ತು ತಂದಿದ್ರು, ಅವರು ಕೂಡ ರಿಜಿಸ್ಟರ್ ಕೂಡ ಮಾಡಿದ್ರು. ಆದ್ರೆ ಏನು ಸಭೆ ಅರ್ಧಕ್ಕೆ ಅಂದ್ರೆ ಸುಮಾರು 3 ಗಂಟೆ ಸುಮಾರಿಗೆ ಸಭೆ ಮುಗ್ದಿರೋದ್ರಿಂದ ಸಹಜವಾಗಿ ಅವರಿಗೆ ಮನವಿ ಕೊಡ್ಲಿಕ್ಕೆ ಆಗಿರ್ಲಿಲ್ಲ. ನೇರವಾಗಿ ಹೋಗಿ ಏನು ಉಸ್ತುವಾರಿ ಸಚಿವರಾದಂತಹ ಜಿ ಪರಮೇಶ್ವರ್ ಅವರಿಗೆ ಮನವಿ ಕೊಡ್ಲಿಕ್ಕೆ ಹೋಗಿದ್ದಾರೆ. ಈ ಸಂದರ್ಭದಲ್ಲಿ ಪರಮೇಶ್ವರ್ ಅವರು ಮನವಿ ಸ್ವೀಕರಿಸ್ತಾ ಇದ್ರು. ಈ ಸಂದರ್ಭದಲ್ಲಿ ಇವರು KRS ಪಕ್ಷದವರು ಫೇಸ್ಬುಕ್ ಲೈವ್ ಅನ್ನು ಕೂಡ ಮಾಡ್ತಾ ಇದ್ರು. ಆದ್ರೆ ಗೃಹ ಸಚಿವರು ಹೇಳಿದ್ರು ಫೇಸ್ಬುಕ್ ಲೈವ್ ಮಾಡಬೇಡಿ ಅನ್ನುವುದನ್ನ ಕೂಡ ಹೇಳಿದ್ರು. ಆದ್ರೆ ಇವರು ಪದೇ ಮತ್ತೆ ಏನು ಲೈವ್ ಮಾಡಿದ್ರು. ಹಾಗಾಗಿ ಅವರನ್ನು ಪೊಲೀಸರು ಎತ್ಕೊಂಡು ಹೋಗಿರುವಂತ ಒಂದು ಕಡೆ. ಇನ್ನೊಂದು ಕಡೆ ಅವರು ಬಹುಮುಖ್ಯವಾಗಿ ಏನು ತುಮಕೂರಿನ DC ಮತ್ತು SP ಅವರು 2.5 ವರ್ಷ ಕಳೆದ್ರು ಕೂಡ ಜಿಲ್ಲೆಯಲ್ಲಿ ಠಿಕಾಣಿ ಹೂಡಿದ್ದಾರೆ. ಅವರನ್ನು ಯಾಕೆ ವರ್ಗಾವಣೆ ಮಾಡಲ್ಲ ಎನ್ನುವುದನ್ನು ಕೂಡ ಅವರು ಪ್ರಶ್ನೆ ಮಾಡಿದ್ರು ಆ ಒಂದು ಮನವಿಯಲ್ಲಿ. ಅದರ ಜೊತೆಗೆ ಮೆಡಿಕಲ್ ಕಾಲೇಜಿನ ಬಗ್ಗೆ ಕೂಡ ತುಮಕೂರು ಜಿಲ್ಲೆಗೆ ಮೆಡಿಕಲ್ ಕಾಲೇಜ್ ಬೇಕು, ಗವರ್ಮೆಂಟ್ ಮೆಡಿಕಲ್ ಕಾಲೇಜ್ ಇಲ್ಲವೇ ಇಲ್ಲ, ಎಲ್ಲ ರಾಜಕಾರಣಿಗಳ ಮೆಡಿಕಲ್ ಕಾಲೇಜ್ ಇದೆ, ಇದರಿಂದ ತೊಂದರೆ ಆಗ್ತಾ ಇದೆ ಎನ್ನುವಂತಹ ಅಂಶವನ್ನು ಕೂಡ ಮನವಿಯಲ್ಲಿ ಸೇರಿಸಿದ್ರು. ಹೀಗೆ 3-4 ಅಂಶಗಳ ಉಳ್ಳಂತ ಮನವಿಗಳನ್ನು ತಂದಿದ್ರು. ಅದನ್ನು ಏನು ಗೃಹ ಸಚಿವರು ಸರಿಯಾಗಿ ಪರಿಶೀಲನೆ ಮಾಡಲಿಲ್ಲ ಎನ್ನುವಂತ ಆಕ್ರೋಶ ಕೂಡ KRS ಪಕ್ಷದ ಕಾರ್ಯಕರ್ತರ ಮುಖಂಡರ ಆಕ್ರೋಶವಾಗಿತ್ತು. ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗೆ.